ಡಿಕೆಶಿಗೆ ಅವರ ಮಾತೆ ತಿರುಗುಬಾಣ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ ಎದುರು ಆಗಿದೆ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಇದ್ದ ಡಿಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆಗೂ ಮುನ್ನ ಈ ಒಂದು ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ರು. ನಾಯಕತ್ವ ಬದಲಾವಣೆಗೂ ಮುನ್ನ ಪದೇ ಪದೇ ಈ ಒಂದು ಸಾಲನ್ನ ಹೇಳ್ತಾ ಇದ್ರು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತೆ ಇದೀಗ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ನೀವೇನ್ ಕೊಟ್ಟಿದ್ರಿ ಬಿಫೋರ್ ಆ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಡಿಕೆಶಿಗೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಆ ಒಂದು ಸಾಲನ್ನ ಪದೇ ಪದೇ ನೆನಪು ಮಾಡ್ತಾ ಇದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಡಿಕೆ ಶಿವಕುಮಾರ್ ಇಬ್ಬರ ಫ್ಲೆಕ್ಸ್ಗಳ ತೆರವಾಗಿದೆ. ಕ್ಷೇತ್ರದಲ್ಲಿ ಏನೋ ಫ್ಲೆಕ್ಸ್ಗಳು ಹಾಕಿದ್ರು, ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಏನೋ ಫ್ಲೆಕ್ಸ್ಗಳನ್ನ ಹಾಕಲಾಗಿತ್ತೋ ಆ ಕಂಪ್ಲೀಟ್ಲಿ ಅವರಿಬ್ಬರ ಫ್ಲೆಕ್ಸ್ಗಳು ಏನೇನು ಎಲ್ಲೆಲ್ಲಿದ್ವೋ ಕಂಪ್ಲೀಟ್ ಆಗಿ ತೆರವು ಮಾಡುವಂತ ಕೆಲಸಕ್ಕೆ ಅವರ ಬೆಂಬಲಿಗರು ಮುಂದಾಗಿದ್ದಾರೆ. ಕಾರಣ ರಾಮಲಿಂಗಾರೆಡ್ಡಿ ಅವರಿಗೆ ಅವರು ಇಷ್ಟಪಟ್ಟಿರತಕ್ಕಂಥ ಖಾತೆ ಕೊಡ್ಲಿಲ್ಲ ಅಂತ. ರಾಮಲಿಂಗಾರೆಡ್ಡಿ ಅವರು ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಏನಂತ ಹೇಳಿದ್ರು? ಇದುವರೆಗೂ ನಾನು ಯಾವುದೇ ಸಚಿವ ಸ್ಥಾನ ಕೇಳಿಲ್ಲ, ಯಾರನ್ನೂ ಕೂಡ ಕೇಳಿಲ್ಲ. ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ನಾನು ಯಾರನ್ನೂ ಕೂಡ ಕೇಳಿರ್ಲಿಲ್ಲ. ಆದ್ರೂ ಕೂಡ ಸಾರಿಗೆ ಸಚಿವರಾಗಿ ನನ್ನ ನೇಮಿಸಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರೇ ನನಗೆ 2 ಬಾರಿ ಹೇಳಿದ್ರು, ನಿಮಗೆ ನಗರಾಭಿವೃದ್ಧಿ ಸಚಿವರಾಗಿ ನಾನು ಅವಕಾಶ ಕೊಡ್ತೇನೆ, ನಿಭಾಯಿಸಿ ಅನ್ನುವಂಥ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರೇ ನನಗೆ ಹೇಳಿದ್ರು. ನಿಮ್ಮಿಷ್ಟ ಅಂತ ಹೇಳಿದ್ದೆ. ಆದ್ರೆ ಈಗ ಅದನ್ನ ಬಿಟ್ಟು ಜಲಸಂಪನ್ಮೂಲ ಇಲಾಖೆಯನ್ನ ನನಗೆ ಒಪ್ಪಿಸಿದ್ದಾರೆ. ಆ ವಿಚಾರದ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಆ ಕಾರಣದಿಂದ ನಾನು ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೇನೆ, ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದ್ದೇ ಇರ್ತೇನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು ಇವತ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ. ಈಗ ನೋಡಿದರೆ ದಿಢೀರಂತ ತಮ್ಮ ಕಾರನ್ನು ಹತ್ಕೊಂಡು ತಮಿಳುನಾಡು ಹತ್ರ ಹೋಗ್ತಾ ಇದ್ದಾರೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು. ಕಾರಣ ಒಂದಿಷ್ಟು ಜನ ಅವರ ಆಪ್ತರಾಗಿರ್ಬೋದು, ಎಲ್ಲರೂ ಕೂಡ ಅವರ ಮನವೊಲಿಸತಕ್ಕಂಥ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಾನು ಅವರಿಗೆ ಉತ್ತರ ಕೊಡೋದಕ್ಕೆ ಸಿದ್ಧನಿಲ್ಲ ಅನ್ನುವಂಥ ವಿಚಾರನ ಮುಂದೆ ಇಟ್ಕೊಂಡು ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡು ಕಡೆ ಅವರು ಹೋಗ್ತಾ ಇದ್ದಾರೆ.